ಹಾಯ್ ಹಲೋ ನಮಸ್ಕಾರ ಬೆಂಗಳೂರು. ಕಾಯಕವೇ ಕೈಲಾಸ, ಕೈ ಕೆಸರೆ ಬಾಯಿ ಮೊಸರು, ದುಡಿಮೆಯ ನಂಬೆ ಬದುಕು. ನಾನಿವತ್ತು 3 ರಾಜ್ಯಗಳಿಗೆ ಹೋಗುವ ಬಸ್ ನಿಲ್ದಾಣ. ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕಕ್ಕೆ 3 ಪ್ರದೇಶಗಳಿಗೆ ಹೋಗುವ ಬಸ್ ನಿಲ್ದಾಣ ಕಲಾಸಿಪಾಳ್ಯದಲ್ಲಿ ಇದ್ದಾನೆ. ಬನ್ನಿ, ಇಂಥ ಕಲಾಸಿಪಾಳ್ಯದಲ್ಲಿ ನಮ್ಮ ಜೊತೆ ನಾವು ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಲಗೇಜ್ಗಳನ್ನ ಸೇಫ್ ಆಗಿ ಬಸ್ಸಿಗಿರುವ ನಮ್ಮ ಕಾರ್ಮಿಕರು ಇದ್ದಾನೆ. ಬನ್ನಿ, ಇವತ್ತು ನಾನು ಆ ಕಾರ್ಮಿಕರ ಜೊತೆ ಮಾತಾಡೋಣ. ನಮಸ್ತೆ, ಏನಣ್ಣ ನಿಮ್ಮ ಹೆಸರು? ಮಹೇಶ್ ಅಂತ. ಹೇಳಿ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಓಕೆ, ಏನು ಬೇಜಾರೇನಿಲ್ಲ ನಿಮಗೆ? ಏನು ಬೇಜಾರಿಲ್ಲ. ಒಂದು ಮಾತಿದೆ, ಕಷ್ಟಪಟ್ಟವ್ರನ್ನ ನಾವು ಕಲಾಸಿಪಾಳ್ಯಕ್ಕೆ ಬಂದು ನೋಡ್ಬೇಕು ಅಂತ ಹೇಳಿ ನಾನು ನಿಮ್ಮನ್ನು ನೋಡ್ತೀನಿ. ತುಂಬಾ ಖುಷಿ ಆಗುತ್ತಲ್ಲ. ಇವಾಗ ನೀವು ನಿಜವಾಗ್ಲೂ ಬೆವರು ಸುರಿಸ್ಬಿಡ್ತೀರ ನೀವು. ನಿಮಗೆ ಹೇಗೆ ಅನ್ಸುತ್ತೆ ನಿಮಗೆ ಈ ಕೆಲಸದ ಮೇಲೆ? ಓಕೆ, ತುಂಬಾ ಜನ ಹೇಳ್ತಾ ಇರ್ತಾರೆ ಎಲ್ಲ, ಇವಾಗ ನಾವು ಕಷ್ಟಪಡ್ತಾ ಇರ್ತೀವಿ, ನಾವು ಇನ್ನೂ ಕೆಳಗಡೆ ಇರ್ತೀವಿ. ಭ್ರಷ್ಟಾಚಾರ ಮಾಡೋರೆಲ್ಲ ತುಂಬಾ ಎ ಸಿ ರೂಮಲ್ಲಿ ಇರ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಹೇಳಿ 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 ಅಣ್ಣ, ಹೇಳಿ ಅಣ್ಣ, ಹೇಳಿ. ಇವಾಗ ಎಲ್ಲ ಕಷ್ಟಪಡೋರೆಲ್ಲ ಈಗ ನಾವಿನ್ನೂ ಕೆಳಗಡೆ ಇರ್ತೀವಿ, ಭ್ರಷ್ಟಾಚಾರ ಮಾಡೋರೆಲ್ಲ ದೊಡ್ಡ ದೊಡ್ಡ ಮಲ್ಲಿ ಇರ್ತಾರೆ. ಹೇಗೆ ಅನ್ಸುತ್ತೆ ನಿಮಗೆ ಅದು? ಅವರು ಯಾರು ಸಂಪಾದನೆ ಮಾಡಿದ್ರು ಅವ್ರ ಕಷ್ಟ. ಓಕೆ, ಅವ್ರವ್ರು ಇದು. ಓಕೆ, ಇವಾಗ ನಾವು ಕಷ್ಟಪಟ್ಟು ನಾವು ಹಿಂಗಿದೀವಿ, ಅವ್ರು ಕಷ್ಟಪಟ್ಟು ಮೇಲೆ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಈಗ ಊರಿಗೆ ಹೋಗ್ಬೇಕಾದ್ರೆ ಸೇಫ್ ಆಗಿ ಲಗೇಜ್ಗಳನ್ನ ಬಸ್ ಮೇಲಕ್ಕೆ ಮತ್ತೆ ಬಸ್ ಒಳಗಡೆ ಇಡ್ತೀರಾ ನೀವೆಲ್ಲ? ಈಗ ಹೌದೌದು. ಈಗ ನಿಮಗೆ ಅದಕ್ಕೆ ಹಣಕಾಸು ಕೊಡ್ಬೇಕಾದ್ರೆ ಹೇಗೆ ಏನಂತ ಹೇಳ್ತಾರೆ ಅವರು? ಒಬ್ಬೊಬ್ರು ನೋಡ್ಬಿಟ್ಟು ಕೊಡ್ತಾರೆ, ಒಬ್ಬೊಬ್ರು ಜಗಳ ಮಾಡ್ತಾರೆ, ಒಬ್ಬೊಬ್ರು ಮಾತಾಡ್ಬಿಟ್ಟು ಹಾಕ್ತಿವಿ. ಹಂಗೆ ಹೆಂಗೋ ಒಂದು 10-20 ಹೇಳಿ ಇಸ್ಕೊಂತೀವಿ. ಅರೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ನೀವು? ಇದು 20-30 ವರ್ಷ ಆಯ್ತು. ಓಕೆ, ಫ್ರೀ ಟೈಮಲ್ಲಿ ಇದು ಸಿನಿಮಾ ಗಿನಿಮಾ ನೋಡ್ತೀರಾ ನೀವು? ನಿಮ್ಮ ಕೆಲಸದ ಬಗ್ಗೆ ನಿಮಗೇನು ಬೇಜಾರಿಲ್ಲ? ಬೇಜಾರೇನಿಲ್ಲ. ಅದೇ ಬೇಜಾರೇನೈತೆ, ಕೆಲಸ ಮಾಡೋದು ಬೇರೆ ದುಡಿಯೋದು ಅಷ್ಟೇ. ದುಡಿಮೆ ಯಾವ್ದಾದ್ರೆ ಎಲ್ಲ ಒಂದೇ, ಅದು ಎಲ್ಲ ಒಂದೇನೆ. ಹಣ ಸಂಪಾದನೆ ಮಾಡ್ಬೇಕಷ್ಟೇ ನಿಯತ್ತಾಗಿ. ಹೌದು. ನಿಮ್ಮ ಹೆಸರೇ ನಿಮ್ದು? ಮಂಜ. ನಿಮ್ಮ ಸ್ವಂತ ಊರು ಯಾವುದು? ಬೆಂಗಳೂರೇ. ನಿಮ್ಮ ಫೇವ್ರೇಟ್ ಹೀರೋ ಯಾರು? ಸಿನಿಮಾ ಹೀರೋ ಹೇಳಿ ಅಣ್ಣ, ಸಿನಿಮಾ ಹೀರೋ ಯಾರಿಲ್ಲ. ಒಬ್ರು ನಿಮಗೆ ನೀವೇ ಹೀರೋ? ಅಣ್ಣ ಹೇಳಿ, ನಿಮ್ದೇ ಅವರು? ನಮ್ದು ಬೆಂಗಳೂರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಸುಮಾರು 30 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ, ನಿಮಗೇನು ಬೇಜಾರಲ್ಲ ನಿಮ್ಮ ಕೆಲಸದ ಬಗ್ಗೆ? ಕೂಲಿ ಕೆಲಸ, ದೇವರು ಹಣ ಬರ್ದೇವ್ರು. ಅದು ಯಾವ್ದು ಮಾಡಿದ್ರಂತೆ, ದುಡಿಮೆನೇ ದೇವರು. ಓಕೆ ಅಣ್ಣ, ನಿಮ್ಮ ಹೆಸರು? ಹೇಳಿ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? ಓಕೆ 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 ಅಣ್ಣ, ಎಷ್ಟರಿಂದ ಎಷ್ಟು ತನಕ ನಿಮಗೆ ಕೆಲಸ ಇರುತ್ತೆ ಇದು? ಬೆಳಗ್ಗೆಯಿಂದ 9 ಗಂಟೆ 9:30 10 ಗಂಟೆಯಿಂದ ಬಂದು ಸಾಯಂಕಾಲ 8:30. ಓಕೆ ಸರ್, ನಾನು ಕೂಡ ಇಲ್ಲಿಗೆ ಕಲಾಸಿಪಾಳ್ಯಕ್ಕೆ ಬಂದರೆ ಈಗ ನಾನು ಈ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಪ್ರವೃತ್ತಿ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಕ್ಕಂಥದ್ದು. ನಾನು ಸೇಫ್ ಆಗಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾನು ಲಗೇಜ್ ಕೊಟ್ಟಾದರೆ ಸೇಫ್ ಆಗಿ ಬಸ್ಸಿಗೆ ಇಟ್ಟು ಬಸ್ಸಿನ ಫೋನ್ ನಂಬರ್ ಕೊಟ್ಟು ಬಸ್ಸಿನ ಡ್ರೈವರ್ ನಂಬರ್ ಕೊಟ್ಬಿಟ್ಟು ನಮಗೆ ಸೇಫ್ ಆಗಿ ಆ ಊರಿಗೆ ವಸ್ತುಗಳನ್ನ ತಲುಪಿಸ್ತಾರೆ. ಬನ್ನಿ, ಇನ್ನೂ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋಣ ಅವ್ರ ಜೊತೆ. ನಾನು ಹೇಳಿ, ನಿಮ್ಮದೇ ಅವರು? ಓಕೆ, ಎಷ್ಟು ನೀವು ವರ್ಷದಿಂದ ಕೆಲಸ ಮಾಡ್ತೀರಾ? ಓಕೆ, ನಿಮ್ಮ ಫೇವ್ರೇಟ್ ಹೀರೋಯಿನ್ ಏನು? ಹೀರೋಯಿನ್ ಫೇವ್ರೇಟ್ ಹೀರೋ ಸುದೀಪ್. ಹೀರೋಯಿನ್ ಯಾರು? ಹೀರೋಯಿನ್ನು ಯಾರು ಇಲ್ಲ ನಮಗೆ, ಹೀರೋನೇ ಲೈಕ್ ಮಾಡೋದು. ಯಾಕೆ ನಿಮ್ಗೆ ತುಂಬ ಬೇಜಾರಿಂದ ಹೇಳಿದ್ದಾರೆ? ನಿಮ್ಗೆ ಯಾರು ಕೈ ಕೊಟ್ಟಿದ್ದಾರೆ ಅನ್ಸುತ್ತೆ ನಿಮಗೆಲ್ಲ? ಯಾರು ಕೈ ಕೊಟ್ಟಿದ್ದಾರೆ ಅನ್ಸುತ್ತೆ ನಿಮ್ಗೆ? ಯಾರು ಹೀರೋಯಿನ್? ನಾವು ಹೀರೋಯಿನ್ಗಂತ ಹೀರೋನೇ ಲೈಕ್ ಮಾಡೋದು. ಅಣ್ಣ, ಈಗ ನಾವು ನೋಡಿರ್ತೀವಲ್ಲ, ಈಗ ಮೂಟೆಗಳನ್ನೆಲ್ಲ ಇವಾಗ ಬಸ್ ಮೇಲಿಗೆ ಹಾಕಬೇಕಾದ್ರೆ ಅಥವಾ ಕಬ್ಬಣದಲ್ಲಿ ಹಾಕಬೇಕಾದ್ರೆ ಈಗ ಜಾಸ್ತಿ ಸಖತ್ತು ನೋವುತ್ತೆಲ್ಲ. ಇವಾಗ ಅದು ನೀವು ಟೆಕ್ನಿಕಲ್ ಹಾಕ್ತೀರಾ, ಹೇಗೆ ಹಾಕ್ತೀರಾ ನೀವು ಅಂತ? ಟೆಕ್ನಿಕಲ್ ಏನಿಲ್ಲ, ಬ್ಯಾಲೆನ್ಸು ಆ ದಿನಗಳಿಂದ ಕೆಲಸ ಮಾಡಿ ರೂಢಿಯಾಗಿ ಆ ರೂಢಿಯಿಂದ ಕೈ ಕಾಲು ಎಲ್ಲ ಏಟ್ ಬೀಳ್ತದೆ. ಯಾರಿಗೂ ಹೊಣೆ ಇಲ್ಲ, ಯಾರು ₹1 ಕೊಡಲ್ಲ. ಸರ್ಕಾರದಿಂದ ಏನೂ ನಮಗೆ ಇದಿಲ್ಲ. ನಾವು ಕಷ್ಟ ಬೀಳ್ತಾ ಇದ್ದೀವಿ. ನಾವು ಲಗೇಜ್ ಹಾಕ್ಬಿಟ್ಟು ಹಲವಾರು ಊರಿಂದ ಬರ್ತಾರೆ ಇಲ್ಲಿಗೆ ನಂಬಿಕೊಂಡು. ಅವ್ರ ಐಟಮ್ ಸೇಫ್ಟಿಯಿಂದ ನಾವು ಮೇಲೆ ಹಾಕಿ ಜವಾಬ್ದಾರಿ ತಗೊಂಡು ಸೇಫ್ಟಿಯಿಂದ ಯಾವ ಊರಿಗೆ ಹೋಗಬೇಕು, ಯಾವ ಸ್ಟೇಟ್ಗೆ ಹೋಗಬೇಕು ಆ ಸ್ಟೇಟ್ಗೆ ಹಾಕಿ ಅವ್ರಿಗೆ ಭದ್ರತೆಯಿಂದ ಅವ್ರ ಫೋನ್ ನಂಬರು, ಬಸ್ ನಂಬರು ಎಲ್ಲ ಕಳಿಸಿ ಭದ್ರತೆಯಿಂದ. ಅಕಸ್ಮಾತ್ ನೀವು ಹಾಕ್ಬೇಕಾದ್ರೆ ಸ್ಲಿಪ್ ಆದರೆ ಕೈ ನೋವು ಅಥವಾ ಕುತ್ತಿಗೆ ನೋವು ಬರುತ್ತೆ, ಅಂಥ ಟೈಮಲ್ಲಿ ಏನು ಮಾಡ್ತೀರಾ ನೀವು? ಅದಕ್ಕೇನಿಲ್ಲ, ನಮ್ಮ ನೋವು ನಮಗೆ. ಬೇರೆ ಇನ್ಶೂರೆನ್ಸ್ ಅಂತ ಹೇಳಿ ಗೌರ್ಮೆಂಟ್ ಮಾಡಿಕೊಟ್ಟಿಲ್ಲ. ಇನ್ಶೂರೆನ್ಸು ಇಲ್ಲ, ಯಾವುದು ಇಲ್ಲ. ಸರ್ಕಾರದಿಂದ ಕೂಲಿಯವರಿಗೆ ಕಲಾಸಿಪಾಳ್ಯದಿಂದ 25 ವರ್ಷದಿಂದ 40-50 ವರ್ಷದಿಂದ ಮಾಡ್ತಾವ್ರೆ. ಇಲ್ಲಿ ಸರ್ಕಾರದಿಂದ ಯಾವುದು ನಮಗೆ ಇದು ಕೊಟ್ಟಿಲ್ಲ. ಯೂನಿಯನ್ ಇದೆಯಣ್ಣ ಇಲ್ಲಿ? ಯೂನಿಯನ್ ಐತೆ. ಯೂನಿಯನ್ ಇದ್ರೂ ಸರ್ಕಾರದಿಂದ ನಮ್ಗೇನು ಸೌಲಭ್ಯ ಇಲ್ಲ. ಅಣ್ಣ ಹೇಳಿ, ನಿಮ್ಮ ಯಾವಾಗಿಂದ ಕೆಲಸ ಮಾಡ್ತೀರಿ ನೀವು?
ಸರ್ ನಾವು ಬಂದು ಸುಮಾರು 42 ವರ್ಷದಿಂದ ಕ್ಲಾಸ್ ಮಾಡಿದ್ರೆ ಕೂಲಿ ಕೆಲಸ ಮಾಡ್ತೀವಿ. ಹಲವಾರು ಕಷ್ಟ ಅನುಭವಿಸಿದ್ದೀವಿ. ಯಾವುದೇ ಯಾರು ಕೇಳೋ ಯೂನಿಯನ್ ಅಂತಂದ್ರೆ ಯೂನಿಯನ್ ಮಾಡೋಕ್ಕೆ ಅಂತ ಹೋದ್ರೆ ಅದು ಮಾಡ್ಕೊಡೋಕೆ ಇಷ್ಟು ಜನ ಬೇಕು, ಇಷ್ಟು ಜನ ಇರಬೇಕು, ಒಂದು ಯೂನಿಟ್ ಹಿಂಗಿರಬೇಕು, ಈ ಥರ ಮಾಡಬೇಕು, ಇಷ್ಟು ಖರ್ಚಾಗುತ್ತೆ ಅಂತ ಹೇಳ್ತಾರೆ ಹೊರತು ಅದು ಕೊಟ್ಟರೆ ಸೌಲಭ್ಯ ಕೊಡ್ತೀವಿ ಅಂತಾರೆ. ಅವ್ನು ಲಾಯರ್ ಮಾಡಿ ಅಂತಾರೆ, ಒಂದು ಆಫೀಸ್ ಮಾಡಿ ಅಂತಾರೆ. ಅದು ಕೂಲಿ ಕೆಲಸ ಮಾಡೋದು ಊಟೈತಿ ಬಸ್ ಮೇಲೆ ಹೆಂಡತಿ ಮಕ್ಕಳನ್ನ ಸಾಕಬೇಕು, ಸಾಕಬೇಕು, ಅಕ್ಕ ತಂಗಿ ಸಾಕಬೇಕು, ಎಲ್ಲರೂ ನೋಡಬೇಕು. ಅಲ್ಲಿ ಆಫೀಸ್ ಮಾಡು, ಲಾಯರ್ ನೀಡು, ಆಮೇಲೆ ಯೂನಿಟ್ ಮಾಡ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ ಸೌಲಭ್ಯವನ್ನು ಕೊಡ್ತೀವಿ ಅಂದ್ರೆ ಯಾರು ಮಾಡೋಕ್ಕಾಗುತ್ತೆ? ಯಾರು ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಯಾರೋ ಜವಾಬ್ದಾರಿ ಇಲ್ಲ. ಒಂದಿಷ್ಟು ಜನ ಒಂದು 45 ಜನ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಬ್ಬರಿಗೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ನಾವೇ ಹೊಣೆ. ನಮ್ಮಲ್ಲಿರೋ ನಾವೇ ಮಾಡ್ಕೋಬೇಕು, ಯಾರನ್ನ ಕೇಳಂಗಿಲ್ಲ. ಆಸ್ಪತ್ರೆಗೆ ಹೋದ್ರೆ ಖರ್ಚಾಗಿ ನಾವೇ ಕೊಡಬೇಕು. ಅಕಸ್ಮಾತ್ ಯಾರು ಬಸ್ ಮೇಲಿಂದ ಬಿದ್ದು ಹೆಚ್ಚಿಗೂ ನಾವೇ ಕೊಡಬೇಕು. ಲಗೇಜಿನ ಹೆಚ್ಚು ಕಮ್ಮಿ ಆಯ್ತು, ಯಾರೋ ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕಂದ್ರೆ ನಮ್ಮನ್ನೇ ಬಂದು ಕೇಳ್ತಾರೆ. ಡಿಪಾರ್ಟ್ಮೆಂಟು ಬಸ್ಸಲ್ಲಿ ಒಂದು ಕಳ್ತನ ಆಯಿತು, ಯಾರೋ ಎತ್ಕೊಂಡು ಏನೋ ಒಂದು ವಸ್ತು ಕಳ್ತನ ಬಂದು ಕೂಲಿಯವ್ರನ್ನೇ ಕೇಳ್ತಾರೆ. ಎಲ್ಲರಿಗೂ ಕೂಲಿಯವ್ರನ್ನೇ ಹೊಣೆ ಮಾಡ್ತಾರೆ ಹೊರತು ಕೂಲಿಯವರಿಗೆ ಸೌಲಭ್ಯ ಕೊಡೋಕ್ಕಂತೂ ಸರ್ಕಾರದಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಟೈಮಿಂಗ್ಸ್ ನಿಮ್ಮ ಕೆಲಸಕ್ಕೆ ಟೈಮಿಂಗ್ಸ್ ಇದೆ ಇದು? ಬೆಳಗ್ಗೆ 4 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಾಡ್ತೀವಿ. 9 ಗಂಟೆ ಮಾಡ್ತೀರಾ? ನೀವು ಒಟ್ಟು 40 ಜನ ಇದ್ದಾರೆ ಇಲ್ಲಿ? 40-45 ಜನ ಇದ್ದೀವಿ. ನಿಮ್ಮ ಕೆಲಸ ಬಗ್ಗೆ ತೃಪ್ತಿ ಇದೆಯಣ್ಣ ನಿಮಗೆ? ಇಷ್ಟೇನು ಏನು ಮಾಡೋಕ್ಕಾಗ್ತದೆ? ಭಗವಂತ ಕೊಟ್ಟರು ಹಣೆ ಬರದಲ್ಲಿ ಯಾವ್ದು ಅದನ್ನು ತೃಪ್ತಿ ಪಡಬೇಕು. ಇದ್ರಲ್ಲಿ ಆಗಲ್ಲ, ಕಷ್ಟಪಡ್ತೀವಿ ಅಂತ ನಾವು ಇನ್ನೊಂದು ಬೇರೆ ಕೆಲಸ ಹೋಗಿ ಕೆಲಸ ಮಾಡೋಕ್ಕಲ್ಲ, ನಮ್ಮ ಸುಳ್ಳು ಹೇಳೋಕ್ಕಲ್ಲ, ಮಾಡೋಕ್ಕಲ್ಲ. ಆ ಥರ ಮಾಡಿ ಬದುಕಿದ್ರೆ ಜೀವನನೂ ಅಲ್ಲ. ಏನೇನೋ ಮಾಡಿ ಹಿಂಗೆ ಬದುಕ್ತಾರೆ, ಹಂಗೆ ಬದುಕಬೇಕು ಅನ್ನೋ ನಮಗೆ ಕೊಡಲಿಲ್ಲ ದೇವರು. ಚಿಕ್ಕ ದಿನ ಕಷ್ಟಪಡ್ತಾ ಇದ್ದೀವಿ. ಓಕೆ ವೀಕ್ಷಕರೇ, ಇದು ನಾವು 3 ರಾಜ್ಯಗಳಿಗೆ ಹೋಗುವ, ಕರ್ನಾಟಕ, ತಮಿಳುನಾಡು, ಆಂಧ್ರ 3 ರಾಜ್ಯಗಳಿಗೆ ಹೋಗುವ ಸಂಗಮವೇ ಕಲಾಸಿಪಾಳ್ಯ. ಕಲಾಸಿಪಾಳ್ಯದಲ್ಲಿ ನಮಗೆ ಸೇಫ್ ಆಗಿ ಊರಿಗೆ ಹೋಗಿ ಲಗೇಜ್ ಹಾಕುವ ನಮ್ಮ ಕಾರ್ಮಿಕರ ಜೊತೆ ನಾವು ಮಾತಾಡ್ದೆ. ಮುಂದಿನ ವಿಡಿಯೋದಲ್ಲಿ ನಾನು ಬಂದು ಮಾತಾಡ್ತೇನೆ. ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್, ಸೈನಿಂಗ್ ಆಫ್.